ವೆಲ್ಕಮ್ ಟು ಸ್ಪರ್ಧಾ ವಿನಾಯ ಎಜುಕೇಟರ್ ಕ್ಲಾಸ್. ನಮಸ್ಕಾರ. ಯುಪಿಎಸ್ಸಿ ಮೇನ್ಸ್ ಸಾಮಾನ್ಯ ಅಧ್ಯಯನ ಪತ್ರಿಕೆಯ ಸಿದ್ಧತೆಗಾಗಿ ಸಂವಿಧಾನದ ಒಂದು ಅತ್ಯಂತ ಪ್ರಮುಖವಾದ ವಿಷಯವನ್ನು ವಿಶ್ಲೇಷಿಸುವ ಈ ವಿವರಣೆಗೆ ಸ್ವಾಗತ. ಬನ್ನಿ ನೇರವಾಗಿ ವಿಷಯಕ್ಕೆ ಹೋಗೋಣ. ರಾಜ್ಯಪಾಲರ ವಿವೇಚನಾಧಿಕಾರ ಮತ್ತು 2026ರ ತಮಿಳುನಾಡು ರಾಜಕೀಯ ಬಿಕ್ಕಟ್ಟು ನಮ್ಮ ಇಂದಿನ ಮುಖ್ಯ ವಿಷಯ. ಈ ವಿವರಣೆಯಲ್ಲಿ ನಾವು ಕೇವಲ ಸುದ್ದಿಯನ್ನು ಓದುವುದಿಲ್ಲ, ಬದಲಾಗಿ ಸಂವಿಧಾನದ ದೃಷ್ಟಿಕೋನದಿಂದ ಇದು ನಿಮ್ಮ ಪರೀಕ್ಷೆಗೆ ಹೇಗೆ ಉಪಯುಕ್ತವಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಸಾಂವಿಧಾನಿಕ ಬಿಕ್ಕಟ್ಟನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ನಾವು ಮೊದಲು ತಮಿಳುನಾಡಿನ ಈ 2026ರ ಚುನಾವಣಾ ಫಲಿತಾಂಶದ ಕಡೆ ಸ್ವಲ್ಪ ಗಮನಹರಿಸಬೇಕು. 234 ಸ್ಥಾನಗಳ ವಿಧಾನಸಭೆಯಲ್ಲಿ ಏನಾಯ್ತು ಗೊತ್ತಾ? ಹೊಸದಾಗಿ ಎಂಟ್ರಿ ಕೊಟ್ಟ ಟಿವಿಕೆ ಪಕ್ಷ ಬರೋಬ್ಬರಿ 108 ಸ್ಥಾನಗಳನ್ನು ಗೆದ್ದು ಏಕೈಕ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಆಳುವ ಡಿಎಂಕೆ ಕೇವಲ 59 ಮತ್ತು ಎಐಎಡಿಎಂಕೆ 47 ಸ್ಥಾನಗಳನ್ನು ಪಡೆದಿವೆ. ಇದು ರಾಜಕೀಯ ಚಿತ್ರಣವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಮತ್ತು ಮತದಾರರ ಸ್ಪಷ್ಟ ಒಲವನ್ನು ನಮಗೆ ತೋರಿಸುತ್ತದೆ. ಸರಿ, ಈ ದಿನದ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 6 ವಿಚಾರಗಳನ್ನು ನೋಡಲಿದ್ದೇವೆ. ತಮಿಳುನಾಡು ಬಿಕ್ಕಟ್ಟು, ರಾಜ್ಯಪಾಲರ ಕರ್ತವ್ಯಗಳು, ಪ್ರಮುಖ ಆಯೋಗಗಳು, ಹಿಂದಿನ ಅಲ್ಪಮತದ ಸರ್ಕಾರಗಳು, ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಕೊನೆಯದಾಗಿ ಯುಪಿಎಸ್ಸಿ ಉತ್ತರ ರಚನೆಯ ಚೌಕಟ್ಟು. ಈ ವಿವರಣೆಯು ಐಆರ್ಎಸಿ ಅಂದರೆ ಇಶ್ಯೂ, ರೂಲ್, ಅಪ್ಲಿಕೇಶನ್ ಮತ್ತು ಕನ್ಕ್ಲೂಷನ್ ಅನ್ನೋ ಅತ್ಯಂತ ಪ್ರಭಾವಶಾಲಿ ಶೈಕ್ಷಣಿಕ ವಿಧಾನವನ್ನು ಅನುಸರಿಸುತ್ತದೆ. ಇದು ನಿಮ್ಮ ಪರೀಕ್ಷೆಯ ದಿನದ ರಿವಿಷನ್ಗೆ ಹೇಳಿ ಮಾಡಿಸಿದಂತಿದೆ. ವಿಭಾಗ 1 2026ರ ತಮಿಳುನಾಡು ಬಿಕ್ಕಟ್ಟು. ಇವತ್ತಿನ ದಿ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಯನ್ನ ನೋಡಿದ್ರೆ ಒಂದು ಬಹಳ ಆಸಕ್ತಿದಾಯಕ, ಅಷ್ಟೇ ಗಂಭೀರವಾದ ಸಾಂವಿಧಾನಿಕ ಪ್ರಶ್ನೆ ಎದುರಾಗುತ್ತೆ. ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದ ಪಕ್ಷ ಸರ್ಕಾರ ರಚಿಸಲು ಹೋದಾಗ ಏನಾಯ್ತು? ರಾಜ್ಯಪಾಲರು ಆ ಏಕೈಕ ಅತಿದೊಡ್ಡ ಪಕ್ಷದ ನಾಯಕನನ್ನು ಸರ್ಕಾರ ರಚಿಸಲು ಆಹ್ವಾನಿಸಲೇ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಜನಾದೇಶವನ್ನು ಹೇಗೆ ಸ್ವೀಕರಿಸಬೇಕು ಅನ್ನೋದರ ಬಗ್ಗೆ ಮೂಲಭೂತ ಪ್ರಶ್ನೆಗಳನ್ನು ಹುಟ್ಟಾಕಿದೆ ಅಲ್ವಾ? ಸಾಮಾನ್ಯವಾಗಿ ನಡೆಯೋ ಪ್ರಕ್ರಿಯೆಯನ್ನು ದೊಡ್ಡ ಪಕ್ಷವನ್ನು ಕರೆಯೋದು. ಆದರೆ ಇಲ್ಲಿ ರಾಜ್ಯಪಾಲರು ಪ್ರಮಾಣವಚನ ಬೋಧಿಸುವ ಮುನ್ನವೇ 118 ಶಾಸಕರ ಸಹಿ ಇರುವ ಪತ್ರಗಳನ್ನು ಕಡ್ಡಾಯವಾಗಿ ಕೇಳಿದ್ರು. ಯೋಚಿಸಿ, ಕೊನೆಯ ಕ್ಷಣದಲ್ಲಿ ವಿವಿಸಿ ಮತ್ತು ಐಯುಎಂಎಲ್ ಪಕ್ಷಗಳ ಬೆಂಬಲದಿಂದ ಶಾಸಕರ ಸಂಖ್ಯೆ 121ಕ್ಕೆ ತಲುಪುವವರೆಗೂ ಈ ಸರ್ಕಾರ ರಚನೆಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಡೆಹಿಡಿಯಲಾಯಿತು. ಮುಂದೆ ಹೋಗೋಣ. ವಿಭಾಗ 2 ರಾಜ್ಯಪಾಲರ ಕರ್ತವ್ಯ ಮತ್ತು ಮಿತಿಮೀರಿದ ಹಸ್ತಕ್ಷೇಪ. ಈಗ ನಾವು ಕಾನೂನಿನ ಚೌಕಟ್ಟಿನಲ್ಲಿ ನೋಡೋಣ. ಸರ್ಕಾರ ರಚನೆ ಸಮಯದಲ್ಲಿ ರಾಜ್ಯಪಾಲರ ನೈಜ ಸಾಂವಿಧಾನಿಕ ಕರ್ತವ್ಯ ನಿಜಕ್ಕೂ ಏನು? ಇಲ್ಲಿ ನಾವು ನೆನ್ಪಿಡಬೇಕಾದ ಒಂದು ಅತ್ಯಂತ ನಿರ್ಣಾಯಕ ಅಂಶ ಇದೆ. ರಾಜ್ಯಪಾಲರು ಗಣಿತದ ಶಿಕ್ಷಕರೂ ಅಲ್ಲ, ಚುನಾವಣಾ ಅಧಿಕಾರಿಯೂ ಅಲ್ಲ. ಸದನದ ವಿಶ್ವಾಸವನ್ನು ಯಾರು ಗಳಿಸ್ಬೋದು ಅನ್ನೋದನ್ನು ಗುರುತಿಸುವುದು ಮಾತ್ರ ಅವರ ಸೀಮಿತ ಕರ್ತವ್ಯ. ಅದನ್ನ ಬಿಟ್ಟು ಪ್ರಮಾಣವಚನಕ್ಕೂ ಮುನ್ನವೇ ಬಹುಮತವನ್ನು ಸಾಬೀತುಪಡಿಸಲು ಸಹಿ ಮಾಡಿದ ಶಾಸಕರ ಪಟ್ಟಿಯನ್ನು ಕೇಳುವುದು ಖಂಡಿತವಾಗಿಯೂ ಅವರ ಅಧಿಕಾರ ವ್ಯಾಪ್ತಿಯ ಮಿತಿಮೀರಿದ ಬಳಕೆಯಾಗಿದೆ. ಈಗ ವಿಭಾಗ 3 ಪ್ರಮುಖ ಆಯೋಗಗಳ ನಿಯಮಗಳು ಮತ್ತು ನೆನಪಿನ ತಂತ್ರಗಳು. ನೋಡಿ ಆಕಾಂಕ್ಷಿಗಳೇ, ಸಿವಿಲ್ ಸೇವಾ ಪರೀಕ್ಷೆಯ ಮೇನ್ಸ್ ಜಿಎಸ್ ಪೇಪರ್ 2ರಲ್ಲಿ ನೀವು ಬಲವಾದ ಕಾನೂನು ವಾದಗಳನ್ನು ಮಂಡಿಸಬೇಕು ಅಂದ್ರೆ ರಾಜ್ಯಪಾಲರ ವಿವೇಚನಾಧಿಕಾರವನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುವ ಈ ಪ್ರಮುಖ ಸಾಂವಿಧಾನಿಕ ಆಯೋಗಗಳ ವರದಿಗಳನ್ನು ಉಲ್ಲೇಖಿಸಲೇಬೇಕು. ಇಲ್ಲಿ ಗಮನಿಸಿ, 1988ರ ಸರ್ಕಾರಿಯ, 2002ರ ವೆಂಕಟಾಚಲಯ್ಯ ಮತ್ತು 2010ರ ಪುಂಚಿ ಆಯೋಗಗಳು. ಇವು ಮೂರೂ ಕೂಡ ಸರ್ಕಾರ ರಚನೆಯ ಆದ್ಯತೆಯ ಕ್ರಮದ ಬಗ್ಗೆ ಸಂಪೂರ್ಣವಾಗಿ ಅಂದ್ರೆ 100ಕ್ಕೆ 100ರಷ್ಟು ಒಮ್ಮತವನ್ನ ಹೊಂದಿದ್ವು ಅನ್ನೋದು ಬಹಳ ವಿಶೇಷ. ಇದನ್ನ ಪರೀಕ್ಷೆಗಾಗಿ ಸುಲಭವಾಗಿ ನೆನಪಿಟ್ಕೊಳ್ಳೋ ಒಂದು ಸಿಂಪಲ್ ಟ್ರಿಕ್ ಇದೆ. SVP ನೆನಪಿನ ತಂತ್ರ. ಎಸ್ ಅಂದ್ರೆ ಸರ್ಕಾರ್ಯ, ವಿ ವೆಂಕಟಾಚಲಯ್ಯ, ಪಿ ಪುಂಚಿ. ಇವರ ಪ್ರಕಾರ ಮೊದಲ ಆದ್ಯತೆ ಯಾವಾಗಲೂ ಚುನಾವಣಾ ಪೂರ್ವ ಮೈತ್ರಿಗೆ ಇರಬೇಕು. ಯಾಕೆ ಗೊತ್ತಾ? ಏಕೆಂದ್ರೆ ಮತದಾರರಿಗೆ ತಾವು ಯಾರಿಗೆ ಮತ ಹಾಕ್ತಿದ್ದೀವಿ ಅನ್ನೋದು ಮೊದಲೇ ಸ್ಪಷ್ಟವಾಗಿರುತ್ತೆ. ತದನಂತರವಷ್ಟೇ ಸ್ಥಿರ ಸರ್ಕಾರ ನೀಡಬಲ್ಲ ಅತಿ ದೊಡ್ಡ ಪಕ್ಷಕ್ಕೆ ಆದ್ಯತೆ ನೀಡಬೇಕು. ವಿಭಾಗ 4 ಹಿಂದಿನ ಅಲ್ಪಮತದ ಸರ್ಕಾರಗಳ ಪೂರ್ವ ನಿದರ್ಶನಗಳು. ಈ ಪ್ರಸ್ತುತ ಘಟನೆಯನ್ನು ನಮ್ಮ ಇತಿಹಾಸದ ಹಿಂದಿನ ನಿದರ್ಶನಗಳ ಜೊತೆ ಹೋಲಿಸಿ ನೋಡೋಣ. ಭಾರತೀಯ ಸಂಸದೀಯ ಇತಿಹಾಸದಲ್ಲಿ ಅಲ್ಪಮತದ ಸರ್ಕಾರಗಳೇನು ಹೊಸದಲ್ಲ. 1993ರಲ್ಲಿ ಅವಿಶ್ವಾಸ ನಿರ್ಣಯವನ್ನು ಎದುರಿಸಿ ಗೆದ್ದ PV ನರಸಿಂಗರಾವ್ ಅವರ ಸರ್ಕಾರ ಇರ್ಬೋದು, 1996ರಲ್ಲಿ ವಾಜಪೇಯಿಯವರ 13 ದಿನಗಳ ಸರ್ಕಾರ ಇರ್ಬೋದು, ಅಥವಾ 2004ರಲ್ಲಿ ಪೂರ್ಣಾವಧಿ ಪೂರೈಸಿದ ಮನಮೋಹನ್ ಸಿಂಗ್ ಅವರ ಸರ್ಕಾರವೇ ಇರ್ಬೋದು. ಇವೆಲ್ಲವೂ ಮುಂಚಿತವಾದಿ ಸಹಿಗಳನ್ನು ಒದಗಿಸುವ ಅವಶ್ಯಕತೆ ಇಲ್ಲದೆ ರಚನೆಯಾದವು ಅನ್ನೋದನ್ನು ನಾವು ಮರಿಬಾರದು. ಇಲ್ಲಿ ಒಂದು ಕಾಂಟ್ರಾಸ್ಟ್ ನೋಡಿ. 2017ರ ಗೋವಾ ಮತ್ತು ಮಣಿಪುರ,
ಹಾಗೆ 2018ರ ಕರ್ನಾಟಕದ ನಿದರ್ಶನಗಳಲ್ಲಿ ರಾಜ್ಯಪಾಲರು ಕಡಿಮೆ ಸ್ಥಾನಗಳಿದ್ದ ಪಕ್ಷಗಳನ್ನು ಆಹ್ವಾನಿಸಲು ತಮ್ಮ ವಿವೇಚನಾಧಿಕಾರವನ್ನ ಬಹಳ ವಿಸ್ತೃತವಾಗಿ ಬಳಸಿಕೊಂಡ್ರು. ಆದರೆ 2026ರ ತಮಿಳುನಾಡಿಗೆ ಬರುವಷ್ಟರಲ್ಲಿ ಅದೇ ವಿವೇಚನಾಧಿಕಾರವನ್ನ ಇದ್ದಟ್ಟಿದ್ದಂತೆ ಸಂಕುಚಿತಗೊಳಿಸಿ ಬಹುಮತದ ನಿಖರವಾದ ಪುರಾವೆ ಕೇಳಲಾಗ್ತಿದೆ. ಇದು ಪತ್ರಿಕಾ ವಿಶ್ಲೇಷಣೆಗಳಲ್ಲಿ ಎದ್ದು ಕಾಣುವಂಶ. ಮುಂದಿನ ವಿಭಾಗ 5 ಸುಪ್ರೀಂ ಕೋರ್ಟ್ ಆದೇಶಗಳು ಮತ್ತು ಕಾನೂನು. ನಿರ್ದಿಷ್ಟ ಕಾಲಮಿತಿಗಳು ಮತ್ತು ಬೇಡಿಕೆಗಳು ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಗೆ ಹೇಗೆ ಹಾನಿ ಮಾಡುತ್ತವೆ ಅನ್ನೋದನ್ನು ತಿಳಿಯೋಣ. ನಿಮ್ಮ ಉತ್ತರಗಳನ್ನು ಬರೆಯುವಾಗ ಉಲ್ಲೇಖಿಸಲು ಇಲ್ಲೊಂದು ಅತ್ಯಂತ ಉಪಯುಕ್ತವಾದ ಪ್ರಬಲವಾದ ಸಾಲು ಇದೆ. ಬಹುಮತದ ಪರೀಕ್ಷೆ ಅಂದ್ರೆ ಮುಂಚಿತವಾಗಿ ಸಹಿಗಳನ್ನು ಕಲೆ ಹಾಕುವುದಲ್ಲ. ವಿಶ್ವಾಸಮತದ ಏಕೈಕ ಪರೀಕ್ಷಾ ಸ್ಥಳ ಅಂದ್ರೆ ಅದು ಕೇವಲ ವಿಧಾನಸಭೆಯ ಕಲಾಪ ಮಾತ್ರ. ಒಂದು ಸರ್ಕಾರವು ಅವಿಶ್ವಾಸ ನಿರ್ಣಯವನ್ನು ಸೋಲುವವರೆಗೆ ಮುಂದುವರಿಯುತ್ತದೆ. ಇದುವೇ ಸಂವಿಧಾನದ 164 ಭಾಗ 2ನೇ ವಿಧಿಯ ಅಸಲಿ ಸಾರಾಂಶ. ಇದಲ್ಲದೆ ವಿಶ್ವಾಸಮತ ಸಾಬೀತುಪಡಿಸಲು 72 ಗಂಟೆಗಳಂತಹ ಅತ್ಯಂತ ಕಿರಿದಾದ ಡೆಡ್ಲೈನ್ ಕೊಡುವುದು ಪ್ರಜಾಪ್ರಭುತ್ವಕ್ಕೆ ಎಷ್ಟು ಹಾನಿಕಾರ ಗೊತ್ತಾ? ಇದು ನೇರವಾಗಿ ಶಾಸಕರ ಕುದುರೆ ವ್ಯಾಪಾರಕ್ಕೆ ಎಡೆಮಾಡಿಕೊಡುತ್ತದೆ, ಪಕ್ಷಾಂತರ ನಿಷೇಧ ಕಾಯ್ದೆಯ ಮೂಲ ಉದ್ದೇಶವನ್ನೇ ಗಾಳಿಗೆ ತೂರುತ್ತದೆ ಮತ್ತು ರೆಸಾರ್ಟ್ ರಾಜಕೀಯವನ್ನು ಪ್ರೋತ್ಸಾಹಿಸುತ್ತದೆ. ಇದು 2018ರ ಕರ್ನಾಟಕ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ್ದ ಪರಿಹಾರಗಳಿಗೆ ಸಂಪೂರ್ಣ ವಿರುದ್ಧವಾಗಿದೆ. ಕೊನೆಯದಾಗಿ ವಿಭಾಗ 6 ಯುಪಿಎಸ್ಸಿ ಉತ್ತರ ರಚನೆಯ ಚೌಕಟ್ಟು. ಮುಂಬರುವ ನಾಗರಿಕ ಸೇವಾ ಪರೀಕ್ಷೆಗಳಿಗೆ ಒಂದು ಅತ್ಯುತ್ತಮ ಉತ್ತರ ಬರೆಯಲು ಈ ಚೆಕ್ಲಿಸ್ಟ್ ಅನ್ನು ತಪ್ಪದೇ ಬಳಸಿ. ಪಾಯಿಂಟ್ 1 ಸರ್ಕಾರ ರಚನೆಯ ಆದ್ಯತೆಗಾಗಿ SVP ಆಯೋಗಗಳನ್ನು ಉಲ್ಲೇಖಿಸಿ. ಪಾಯಿಂಟ್ 2 164(2)ನೇ ವಿಧಿಯ ಅಡಿಯಲ್ಲಿ ಸದನದ ಫ್ಲೋರ್ ಟೆಸ್ಟ್ ಮಾತ್ರವೇ ಅಂತಿಮ ಅಂತ ತಿಳಿಸಿ. ಪಾಯಿಂಟ್ 3 ಅಲ್ಪಮತದ ಸರ್ಕಾರಗಳು ಕೇವಲ ಅವಿಶ್ವಾಸ ನಿರ್ಣಯದ ಮೂಲಕ ಮಾತ್ರ ಉರುಳುತ್ತವೆ ಎಂಬುದನ್ನು ಸ್ಪಷ್ಟಪಡಿಸಿ. ಮತ್ತು ಕೊನೆಯದಾಗಿ ನಿಮ್ಮ ಅಂತಿಮ ಉತ್ತರದಲ್ಲಿ SR ಬೊಮ್ಮಾಯಿ ಮತ್ತು ರಾಮೇಶ್ವರ್ ಪ್ರಸಾದ್ ಅವರಂತಹ ಸುಪ್ರೀಂ ಕೋರ್ಟ್ ತೀರ್ಪುಗಳು ರಾಜ್ಯಪಾಲರ ವಿವೇಚನೆಯನ್ನು ಹೇಗೆ ಸೀಮಿತಗೊಳಿಸುತ್ತವೆ ಅನ್ನೋದನ್ನ ಕಡ್ಡಾಯವಾಗಿ ಸೇರಿಸಿ. ಥ್ಯಾಂಕ್ಸ್ ಟು ಹೂ ಆರ್ ಆಲ್ ಅಟೆಂಡಿಂಗ್ ದಿಸ್ ನ್ಯೂಸ್ ಪೇಪರ್ ಅನಾಲಿಸಿಸ್ ಕ್ಲಾಸ್. ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ರಾಜ್ಯಪಾಲರನ್ನ ನೇಮಿಸುವುದು ಭಾರತದ ರಾಷ್ಟ್ರಪತಿಗಳು, ಹೌದಲ್ವಾ? ಹಾಗಿದ್ದಾಗ ಮತದಾರರ ಸ್ಪಷ್ಟವಾದ ಜನಾದೇಶವನ್ನು ಇಂಥ ಅಸಂವಿಧಾನಿಕ ಬೇಡಿಕೆಗಳ ಮೂಲಕ ತಡೆಹಿಡಿದರೆ ಆ ಮತದಾರರ ನಂಬಿಕೆಗೆ ಏನಾಗ್ಬೇಡ. ಇಂಥ ರಾಜ್ಯಪಾಲರ ಮಿತಿಮೀರಿದ ಹಸ್ತಕ್ಷೇಪವು ಅಂತಿಮವಾಗಿ ಪ್ರಜಾಸತ್ತಾತ್ಮಕ ಜನಾದೇಶದ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದರ ಕುರಿತು ಆಳವಾಗಿ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ.